ಈ ಒಂದು ಕುಸುಮ್ ಸಿ, ಇದು PM ಕುಸುಮ್ ಸಿ ಅಂತ ಹೇಳ್ತಾರೆ. ಅದು ಸುಮಾರು 4-5 ವರ್ಷದಿಂದ ಅದು ಕೋಲ್ಡ್ ಸ್ಟೋರೇಜ್ಗೆ ಹೋಗಿತ್ತು. ಇದು ಹಳೆಯ ಪದ್ಧತಿ. ಅದರಲ್ಲಿ ಏನಾಗಿತ್ತು, ಆ ಕುಸುಮ್ ಸಿ ನಾವು ಮಾಡೋದಕ್ಕೆ ನಮಗೆ ಏನಾಗಿತ್ತು, ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ 1 ಮೆಗಾವಾಟಿಗೆ 1 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಿಗ್ತಾ ಇತ್ತು. ಅದಕ್ಕೆ ನಾವು ಈಗಾಗಲೇ ಟೆಂಡ್ರು ಸುಮಾರು 2400, ಯಾಕೆ ಎಲ್ಲ ಕಡೆ ಟೆಂಡ್ರ್ ಕರೀಲಿಕ್ಕೆ ಆಗೋದಿಲ್ಲ. ಸಬ್ಸ್ಟೇಷನ್ ಎಲ್ಲಿದೆ ನಿಮಗೆ, ಕುಸುಮ್ ಸಿ ಎಲ್ಲಿದೆ, ಸಬ್ಸ್ಟೇಷನ್ ಇರೋ ಕಡೆ ನಾವು ಅಲ್ಲಿ ಲ್ಯಾಂಡ್ ತೆಗೆದು ಆ ಲ್ಯಾಂಡಲ್ಲಿ ಸೋಲಾರ್ ಎನರ್ಜಿ ಮಾಡಿ ಆ ಸಬ್ಸ್ಟೇಷನ್ಗೆ ಮಾಡಿದ್ರೆ, ಆ ಇರಿಗೇಷನ್ ಪಂಪ್ ಸೆಟ್ ಇರೋ ಸಬ್ಸ್ಟೇಷನ್ಗೆ ಕೊಟ್ಟರೆ ಅಲ್ಲಿ ನೇರವಾಗಿ ರೈತರಿಗೆ ಆ ಭಾಗದಲ್ಲಿಯೇ ಕರೆಂಟ್ ಕೊಡುವಂಥ ಕೆಲಸ ಈಗಾಗಲೇ ಚಾಲನೆ ಮಾಡಿದ್ವಿ. ಅದಕ್ಕೆ ಅಧಿಕೃತವಾಗಿ 11ನೇ ತಾರೀಕು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಡಿಸೆಂಬರ್ ಒಳಗಡೆ ಎಲ್ಲ 2400 ಮೆಗಾವಾಟ್ ಸಮೇತ ನಾವು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಪಬ್ಲಿಸಿಟಿ ಬೇಕಾಗ್ತದೆ ನಮಗೆ, ಯಾಕಂದ್ರೆ ನಮಗೆ ಲ್ಯಾಂಡ್ ಸಿಕ್ಕೋದು ಸ್ವಲ್ಪ ಕಷ್ಟ ಆಗಿದೆ. ಗೌರ್ಮೆಂಟ್ ಲ್ಯಾಂಡ್ ಎಲ್ಲೆಲ್ಲ ಇದೆ ಅದನ್ನು ಫ್ರೀಯಾಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೊಡಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಆದರೆ ನಾವೇನು ಹೇಳಿದ್ವಿ, ನಮಗೆ ಫ್ರೀಯಾಗಿ ಕೊಟ್ಟರೂ ಸಮೇತ ಅದನ್ನು ನಾವು ಏನು ಇಲ್ಲಿ ಪಾವಗಡದಲ್ಲಿ ಏನು ಮಾಡಿದ್ದೀವಿ, 1 ಎಕರೆಗೆ 25,000ಕ್ಕೆ ಕೊಟ್ಟು ನಾವು ತಗೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಲ್ಯಾಂಡಿಗೆ ಸಮೇತ ಕಾಂಟ್ರಾಕ್ಟ್ರು 25,000 ರೂಪಾಯಿ ಪ್ಲಸ್ ಅದು ಇನ್ಕ್ರೀಸ್ ಆಗ್ತಾ ಇರ್ತದೆ, ಅದನ್ನು ಕೊಡಬೇಕು. ಅದು ನಾವು ಡಿಸ್ಟ್ರಿಕ್ಟ್ DC ಅವರ ಹತ್ರ ಇಡ್ತೀವಿ. ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇರ್ತಾರೆ. ಯಾವ ಸಬ್ಸ್ಟೇಷನಲ್ಲಿ ಈ ಲ್ಯಾಂಡ್ ತಗೊಳ್ತಾ ಇದ್ದೀವಿ ಆ ಸಬ್ಸ್ಟೇಷನ್ ವ್ಯಾಪ್ತಿಯ ಪಂಚಾಯತಿಗೆ ಆ ದುಡ್ಡನ್ನು ಕೊಡಬೇಕು ಎಂಬುದಾಗಿ ಈಗಾಗಲೇ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡಿದ್ವಿ. ಆ ಪಂಚಾಯತಿಯವರು ಅದರ ಒಂದು ಸ್ಕೂಲ್ಗಳಿಗೆ, ಅಂಗನವಾಡಿ ಅಥವಾ ವಾಟರ್ ಸಪ್ಲೈ ಯಾವುದಕ್ಕೆ ಬೇಕಾದರೂ ಅದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅದು ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದಕ್ಕೆ ಹೆಚ್ಚು ಲ್ಯಾಂಡ್ ನಮಗೆ ಬೇಕಾಗ್ತದೆ. ಇಲ್ಲಾಂತ ಹೇಳ್ಬಿಟ್ರೆ ಕಾಂಟ್ರಾಕ್ಟ್ರು ಪ್ರೈವೇಟ್ ಅವ್ರ ಕೈಯಿಂದ ಲೀಸಿಗೆ ಲ್ಯಾಂಡ್ ತಗೊಂಡು ಅದನ್ನು ಮಾಡಬೇಕಾಗ್ತದೆ. ಆ ರೀತಿಯಲ್ಲಿ 2400 ಮೆಗಾವಾಟಿಗೆ ಈಗಾಗಲೇ ನಾವು ಚಾಲನೆ ಕೊಟ್ಟು ಟೆಂಡರ್ ಕರೆದುಬಿಟ್ಟು ಚಾಲನೆ ನಡೀತಾ ಇದೆ. ಬೈ ಡಿಸೆಂಬರಲ್ಲಿ ಸುಮಾರು 7,000 ಮೆಗಾವಾಟ್, ಈಗ 7,000 ಮೆಗಾವಾಟಿಗೆ 1 ಮೆಗಾವಾಟಿಗೆ 3.5 ಕೋಟಿ 4 ಕೋಟಿ ಬರ್ತದೆ. ಅದನ್ನು ಇದು ಮಾಡಲಿಕ್ಕೆ ಈಗಾಗಲೇ ಮಾಡ್ತಾ ಇದ್ದೀವಿ. ಎಷ್ಟೋ 10-12 ಸಾವಿರ ಕೋಟಿ ರೂಪಾಯಿ ಇದರಲ್ಲಿ ಖಾಸಗಿಯವರದ ಬಂಡವಾಳ ಬರ್ತದೆ. ನಾವು ಅದನ್ನು ಟೆಂಡರ್ ಮೂಲಕ KRC ಒಪ್ಪಿದ ರೇಟಿಗೆ ನಾವು ಅದನ್ನು ಪರ್ಚೇಸ್ ಮಾಡುವಂಥ ಕೆಲಸ ಸಮೇತ ಮಾಡಿ ರೈತರಿಗೆ ಅಗ್ಗದ ರೇಟಿನಲ್ಲಿ ಇದನ್ನು ಪವರ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಇಂಥ ಒಳ್ಳೆಯ ಒಂದು ಕೆಲಸಗಳು ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ.